ದಿವ್ಯಾ, ನನಗಂತೂ ತುಂಬಾ ಸಂತೋಷ ಆಯ್ತು ಕಣೆ. ನಮ್ಮ ಮಾಯರ್ಗೆ 2.5 ಕೋಟಿ ಆಸ್ತಿ ಸಿಕ್ಕೈತಲ್ಲ. ಅಯ್ಯೋ, ಇಷ್ಟು ದಿನನ ಏನೂ ಇಲ್ಲ, ಬಡವರು, ಒಂದು ಮನೇನೂ ಇಲ್ಲ ಅಂತ ನಾನಂತೂ ಬೈಕೋ ಅಂತಿದ್ದೆ ನಮ್ಮ ಮಾಯ ಹೆಂಗಿರ್ತಾಳೋ ಏನು ಅಂತ. ಈಗ ಸದ್ಯ 2.5 ಕೋಟಿ ಆಸ್ತಿ ಸಿಕ್ಕಿರೋದ್ರಿಂದ ನನಗಂತೂ ತೃಪ್ತಿ ಆಯ್ತಮ್ಮ. ಒಟ್ಟಿನಲ್ಲಿ ನನ್ನ ಮಗಳನ್ನ ಸಾಹುಕಾರ ಮನೆಗೆ ಸೊಸೆಯಾಗಿ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಆಸೆ ನೆರವೇರ್ತು ನನ್ನ ಆಸೆ. ದೇವ್ರು ನನ್ನ ಕೈ ಬಿಡ್ಲಿಲ್ಲ, ನಮ್ಮ ಮಾಯಿನ ಕೈನು ನನ್ನ ಕೈನು ಸೇರ್ಸೋ ಜಾಗಕ್ಕೆ ಸೇರಿಸ್ಬಿಟ್ಟ. ಅಲ್ಲ ಜಯಂತಿ, ಕೋತಿ ಮಕ್ಕ ಹಂಗೆ ಹಿಂಗೆ ಅಂತ ಅಂತಿದ್ರಿ ನೀನು ಮಾಯನು. ಈಗಾಗಲೇ ದುಡ್ಡು ಸಿಕ್ಕ ತಕ್ಷಣ ಒಳ್ಳೆ ಜಾಗನೇ ಸಿಕ್ತು ಅಂತ ಹೇಳ್ತಾ ಇದ್ಯಾ? ಅಲ್ಲ, ಅಷ್ಟೆಲ್ಲ ಮೋಸ ಮಾಡಿರೋದೆಲ್ಲ ಮರ್ತ್ಬಿಟ್ಟ. ಅಮೇರಿಕಾ ಅದು ಇದು ಅಂತ ಕಾಗೆ ಹಾರಿಸ್ಬಿಟ್ಟು ನಿಮ್ಮ ಮಗಳನ್ನ ಯಾಮಾರಿಸಿ ಮದ್ವೆ ಆಗಿರೋದು. ಆಮೇಲೆ ನಿಮ್ಮ ಮನೆಗೆ ಬಂದು ಇದ್ದು ನಿಮ್ಮ ಮಗನ್ನು ನಿಮ್ಮ ಗಂಡನು ಎಲ್ಲಾನು ಹಾಳು ಮಾಡಿದ್ದು ಅದನ್ನೆಲ್ಲನ ಮರ್ತ್ಬಿಟ್ಟ ಇಷ್ಟು ಬೇಗ? ಅಯ್ಯೋ ಬಿಡೆ, ಅದೆಲ್ಲ ಅವಾಗ. ಈಗ ಅದೆಲ್ಲ ಏನು ಇಲ್ಲ. ದುಡ್ಡು ಸಿಕ್ಕಿದ್ಮೇಲೆ ಎಲ್ಲ ಒಳ್ಳೆಯರಾಗ್ತಾರೆ. ನನ್ನ ಅಳಿಯನೂ ಒಳ್ಳೆಯವನಾಗ್ತಾನೆ, ಸುಮ್ಮನಿರು. ಅವಾಗ ದುಡ್ಡು ಇಲ್ವಲ್ಲ, ಹಚ್ಚಂಗೆಲ್ಲ ಮಾಡೋಣ ಅಷ್ಟೇನೆ. ಒಳ್ಳೆ ಕಾಲ ಬಂದಾಗ ಕೆಟ್ಟದ್ದನ್ನ ನೆನೆಸ್ಕೋಬಾರ್ದು. ಒಳ್ಳೇದನ್ನ ನೋಡಿ ಸಂತೋಷ ಪಡ್ಬೇಕು. ಹಿಂದೆ ಹಂಗಾಗಿತ್ತು ಹಿಂಗಾಗಿತ್ತು ಅಂತ ಯೋಚನೆ ಮಾಡಬಾರ್ದು. ಅವಾಗ ಇರೋ ಖುಷಿನೂ ಹಾಳಾಗೋಗುತ್ತೆ. ತಿಳ್ಕೊ. ಹೌದು ಜಯಂತಿ, ನೀವ್ ಹೇಳಿದ್ದು 100ಕ್ಕೆ 100 ಸತ್ಯವಾದ ಮಾತು. ಈ ಮಾತನ್ನ ಎಲ್ಲರೂ ನೆನಪಲ್ಲಿ ಇಟ್ಕೊಂಡ್ರೆ ಎಲ್ಲರೂ ಸಂತೋಷವಾಗಿರ್ತಾರೆ. ಬಡತನ ಇದ್ದಾಗ ಅಯ್ಯೋ ನಾವ್ ಯಾವಾಗ ಸಾವುಕಾರ ಆಗ್ತೀವೋ ನಾವ್ ಯಾವಾಗ ಎಲ್ರ ತರ ಆಗ್ತೀವೋ ಅಂತ ಅನ್ಕೊಂತಾರೆ. ಅದೇ ಶ್ರೀಮಂತಿಕೆ ಬಂದಾಗ ಅಯ್ಯೋ ನಾವು ಹಿಂದೆ ಹಂಗಿದ್ವಿ, ನಾವ್ ಹಿಂದೆ ಹಿಂಗಿದ್ವಿ, ಅಷ್ಟು ಬಡತನ ಇಷ್ಟಿದು ಅಂತ ನೆನ್ಸ್ಕೊಂಡು ಒಬ್ಬೊಬ್ರು ಕೊರಗ್ತಾ ಇರ್ತಾರೆ. ಎಲ್ಲ ಕೊರಗಬಾರ್ದು ಅಂತ ಅಲ್ವಾ ನೀನ್ ಹೇಳ್ತಾ ಇರೋದು? ಹೌದು. ನಾನಷ್ಟೇ ಅಮ್ಮ, ಹಿಂದೆ ಏನಾಗಿತ್ತು ಅದನ್ನೆಲ್ಲ ತಲೆ ಕೆಡ್ಸ್ಕೊಂಬಲ್ಲ. ಈಗ ಏನ್ ನಮ್ಗೆ ಸುಖ ಸಿಕ್ಕೈತೆ ಅದನ್ನ ಅನುಭವಿಸ್ಬೇಕು ಅಷ್ಟೇನೆ. ನಡಿ ಲಾವಣ್ಯರ ಮನೆನ ತೋರಿಸ್ತೀನಿ ನೋಡು. ಇದೇ ಮನೆ, ಆ ಲಾವಣ್ಯ ಸೊಸೆಯಾಗಿ ಬಂದಿರೋದು ನಮ್ಮ ಅಕ್ಕನ ಮನೆ. ಚೆನ್ನಾಗೈತಾ ಮನೆ? ನೋಡಲಿ ಎಷ್ಟು ಅರಮನೆ ತರ ಐತೆ. ಇಂಥ ಮನೆ ಯಾವತ್ತಾದ್ರೂ ನೋಡಿದ್ಯಾ? ಅಯ್ಯೋ 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 ಅಯ್ಯೋ, ಏನ್ ಜಯಂತಿ ಈ ಮನೆ ಇಷ್ಟು ಚೆನ್ನಾಗಿದೆ. ಅಲ್ಲ, ಇಂಥವ್ರಿಗೆಲ್ಲ ನಾ ಎಷ್ಟು ಒಳ್ಳೇದಾಗ್ತೈತೆ. ನನಗೂ ಮಾಯಾ ಅಂತವ್ರಿಗೆ ನೋಡ್ ಬರೀ ಕೆಟ್ಟದೇ ಆಗುತ್ತೆ. ಛೇ, ನಮ್ ಜೀವನ ಯಾಕೆ ಹಿಂಗಾಯ್ತೋ ಏನೋ. ಈ ಲಾವಣ್ಯ ನೋಡ್ದ, ನಾನು ಆ ಸಾಕಮ್ಮನ ಮಗ ಬೆದ್ಕೊಂಡು ಗಂಟಾಕನ ಅನ್ಕೊಂಡಿದ್ದೆ. ಆದ್ರೆ ಇವಳು ಕಿಲಾಡಿ ನೋಡ್ದ, ಶ್ರೀಮಂತ ಹುಡುಗನ್ನೇ ಎಲ್ಲವೂ ಮಾಡಿ ಬುಟ್ಟಿಗೆ ಹಾಕೊಂಡವಳೆ. ಬಾರಿ ಇದ್ದಾಳೆ. ಸಾಕು, ಬಾಯಿ ಮುಚ್ಕಳೆ ದಿವ್ಯಾ, ಬಾಯಿ ಮುಚ್ಕ. ನೀನು ಮಾಯಾ ಅಂತ ಯಾಕೆ ಹೇಳ್ತೀಯ? ನಮ್ಮ ಮಾಯಿನ ಹೆಸರು ತಗೋಬೇಡ. ನಮ್ಮ ಮಾಯನೂ ಅದೃಷ್ಟವಂತನೇನೆ. ನೀನೇ ದುರಾದೃಷ್ಟವಂತೆ. ಅವನು ಯಾವನ್ನ ನಂಬಿ ಮನೆಗೆ ಕೆಲಸ ಮಾಡ್ತಾನೆ, ದುಡಿತಾನೆ ಅಂತಾನ ಹಾಡಿ ಆತ ಸೋತು ಸಾಲ ಮಾಡ್ಕೊಂಡು ಬರ್ಬಾದಾಗಿದ್ಯಾ. ಅವನ್ ಕೊನೆಗೆ ನಿನ್ಗೆ ಡಿವೋರ್ಸ್ ಕೊಟ್ಟು ಹೋದ. ನಮ್ಮ ಮಾಯಾ ನೋಡಲಿ ಎಷ್ಟು ಚೆನ್ನಾಗಿದ್ದಾಳೆ. ಅವಳು ಒಂಥರ ಆ ಡಾಕ್ಟರ್ ಮದ್ವೆ ಆಗದೆ ಇದ್ದಿದ್ದೆ ಒಳ್ಳೇದಾಯ್ತು. ಏನಂಟಿ ದುಡ್ಡು ಬಂದ ತಕ್ಷಣ ಹಿಂಗಂತಿದ್ಯಾ? ಮಾಯಾನ್ ಜೀವನನು ನಿನ್ ಜೀವನ ಒಂದೇ ತರ ಆಯ್ತು ಅಂತ ಹೇಳ್ತಿದ್ದೆ. ಈಗ ನೋಡಿದ್ರೆ ಅಲೆ ಉಲ್ಟಾ ಹೊಡಿತಾ ಇದ್ಯಾ? ಮತ್ತೆ ಈಗ ಬದಲಾಗಿತ್ತಲ್ಲ ನಮ್ಮ ಮಾಯನ್ ಜೀವನ. ನಿನ್ ತರ ಏನಿಲ್ವಲ್ಲ, ಕೋಟಿ ಕೋಟಿ ಬೆಲೆ ಬಾಳ್ತಾಳೆ ಕಡೆ ನಮ್ಮ ಮಾಯ ಇವಾಗ. ಅವಳು ಯಾಕೆ ನಿನ್ಗೆ ಹೋಲಿಸ್ಕಂತೀಯ? ಬಾ ಅಕ್ಕ, ಅಕ್ಕ. ಏ ಸೀಮಾ, ಯಾವಾಗ ಬಂದೆ ನೀನು ಬೆಂಗಳೂರಿಂದನ? ಚೆನ್ನಾಗಿದ್ದೀನಿ? ಹ್ಞೂ ಚಿಕ್ಕಮ್ಮ, ನಾನ್ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಮಾಯಾ ಅಕ್ಕ ಚೆನ್ನಾಗಿದ್ದಾಳ? ಜಗ್ಗು ಅಣ್ಣ ಎಲ್ಲರೂ ಚೆನ್ನಾಗಿದ್ದಾರಾ? ಎಲ್ಲರೂ ಸಕ್ಕತ್ತಾಗಿದ್ದೀವಿ. ಯಾವಾಗ ಬಂದೆ ನೀನು? ನಾನ್ ಬಂದು ಒಂದು 3 ದಿವಸ ಆಯ್ತು ಚಿಕ್ಕಮ್ಮ. ಬರೀ ಒಳಿಕೆ. ಇವ್ರು ಯಾರು? ಇವಳು ನಮ್ಮೂರೊಳೇನೆ, ದಿವ್ಯಾ ಅಂತ ಅವಳ ಹೆಸರು. ನಡಿ ಒಳಿಕೆ ಹೇಳ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಮನೆ ನೋಡಪ್ಪ ಎಷ್ಟು ಚೆನ್ನಾಗೈತೆ, ಎಷ್ಟು ದೊಡ್ಡದಾಗೈತೆ, ಎಷ್ಟು ವಿಶಾಲವಾಗೈತೆ. ಸೀಮಾ, ಎಲ್ಲೇ ನಿಮ್ಮಮ್ಮ? ಎಲ್ಲಿ ನಿಮ್ಮ ಅಣ್ಣಯ್ಯ? ಅವಳೆಲ್ಲಿ ಲಾವಣ್ಯ? ಲಾವಣ್ಯನ? ಅಯ್ಯೋ ಚಿಕ್ಕಮ್ಮ, ನಿಮ್ಮೂರಿಗೆ ಬಂದಲ್ಲ ಅವಳು, ನಮ್ಮ ಅಣ್ಣಯ್ಯ ಅವಳು ಎಲ್ಲರೂ ನಿಮ್ಮೂರಿಗೆ ಹೋದ್ರಲ್ಲ ನೆನ್ನೆ. ಇನ್ನೂ ಯಾಕೆ ನಿಮಗೆ ಗೊತ್ತಿಲ್ವಾ? ನಮ್ಮೂರಿಗೆ ಬಂದ್ರ? ಯಾವಾಗ? ಎಷ್ಟೊತ್ತಿಗೆ ಬಂದ್ರು? ಅಯ್ಯೋ ದೇವ್ರೆ, ನಾನು ಅವಳು ನೋಡಕ್ಕಂತಾನೆ ಬಂದೆ ಇಲ್ಲಿಗೆ. ಅವಳೇನು ನಮ್ಮೂರಿಗೆ ಹೋಗ್ಯವಳ? ಅಯ್ಯೋ, ನನಗೆ ಗೊತ್ತೇ ಇಲ್ವಲ್ಲ ಜಯಂತಿ, ನಿನಗೂ ಗೊತ್ತಿಲ್ವಾ? ಇಲ್ಲ ಕಣೆ, ನನಗೂ ಗೊತ್ತಿಲ್ಲಮ್ಮ. ಹೋಗಿರ್ಬೋದೇನ, ನಾವು ನೋಡಿಲ್ಲ ಬಿಡು, ಹೋಗ್ಲಿ. ಅವಳು ನೋಡಕ್ಕೇನಲ್ವಲ್ಲ, ಅವಳ ಮನೆ ನೋಡಕ್ಕಂತ ತಾನೇ ಬಂದಿದ್ದು. ನೋಡು, ಇವಳು ನಾದ್ನಿ ಸೀಮಾ ಅಂತ, ನಮ್ಮ ಅಕ್ಕನ ಮಗಳು. ಅವನೊಬ್ಬ ಆದ್ಮೇಲೆ ಇವಳು 2ನೇವಳು. ಓ ಹೌದಾ, ಸರಿ ಸರಿ ಆಯ್ತು. ಚಿಕ್ಕಮ್ಮ, ಕುಕ್ಕಡೆ ಅಮ್ಮನ್ ಕರ್ಕೊಬತ್ತೀನಿ, ಹೋಗಿ ಕುಕ್ಕಳಿದ್ದೀವ್ಯಾ? ಆಂಟಿ, ನಿಮ್ಮ ಅಕ್ಕ ಎಲ್ಲೋಗಿದ್ದಾರೆ? ಎಲ್ಲೋ ಹೋಗ್ಯಾವಳೆ, ಬತ್ತಾಳಿರು. ಅದೇ ಆಂಟಿ, ಆ ಡಾಕ್ಟರ್ ಇದ್ರ ಮಾಯಿ ನೋಡಕ್ ಬಂದಿದ್ರಲ್ಲ, ಅವ್ರ ಬಗ್ಗೆ ಒಂದ್ ಸ್ವಲ್ಪ ವಿಚಾರಿಸಕ್ ಹೇಳ್ತೀರಾ ನಿಮ್ಮ ಅಕ್ಕನ? ಡಾಕ್ಟ್ರು ಅದ ಯಾಕೆ ಮದ್ವೆ ಆಗ್ತೀಯಾ ಡಾಕ್ಟ್ರನ್ನ? ಯಾಕಾಗ್ಬಾರ್ದು ಆಂಟಿ, ನಂದು ಡಿವೋರ್ಸ್ ಆಗೈತೆ, ಅವ್ರದ್ದು ಎಂಟಿ ಸತ್ತಿದಾರಲ್ವಾ. ಅದಕ್ಕೆ ನಮ್ಮಿಬ್ರಿಗೂ ಮ್ಯಾಚ್ ಆಗುತ್ತಲ್ವಾ. ಹೆಂಗೋ ಮಾಯನಂತೂ ಆಗ್ಲಿಲ್ಲ, ನನ್ನಾದ್ರೂ ಆಗ್ತಾರೇನೋ ಅಂತ ನಿಮ್ಮ ಅಕ್ಕನ ಕಡೆಯಿಂದನ ಹೇಳಿಸ್ತೀರಾ? ಹೌದಾ? ಏನೋಮ್ಮ,
ನಮ್ಮ ಅಕ್ಕ ಬರ್ಲಿ ಇರು ನೋಡೋಣ ಕೇಳೋಣ. ಅದು ಅಲ್ದೇನೆ ನಮ್ಮ ಅಕ್ಕ ಇಂಥ ಸಂಬಂಧ ತೋರಿಸಿದ್ರೆ ಅಂತ ಅವ್ರು ಬೇರೆ ಬೈಕೊಂಡು ಹೋದ್ರು. ಏನ್ ಮಾಡ್ತಾರೋ ಏನೋ. ಪ್ರೇಮ ಪ್ರೇಮ ಯಾವಾಗ ಬಂದೆ? ಅಯ್ಯೋ ಈಗ ಸ್ವಲ್ಪ ತಾಯ್ತು ಕಣೆ. ಚೆನ್ನಾಗಿದ್ಯೇನಕ್ಕ? ಎಲ್ಗೆ ಹೋಗಿದ್ದೆ? ಎಲ್ಲೂ ಇಲ್ಲ, ಇಲ್ಲೇ ದೇವಸ್ಥಾನ ತಕ ಹೋಗಿದ್ದೆ ಕಣೆ. ಸೀಮಾ ಬಂದ್ ಕರೆದ್ಲ, ಅದಕ್ಕೆ ಬಂದೆ. ಈ ಹುಡುಗಿ ಯಾರು? ನಮಸ್ತೆ ಆಂಟಿ, ನನ್ನ ಹೆಸರು ದಿವ್ಯಾ ಅಂತಾನ. ಇವ್ರ ಮನೆ ಹತ್ರನೇ ಇರೋದು ನಮ್ಮ ಮನೆ. ಏನೂ ಇಲ್ಲ, ನಿಮ್ಮ ಮನೆ ನೋಡ್ಕೊಂಡು ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಚೆನ್ನಾಗಿದ್ದೀರಾ ಆಂಟಿ? ಹ್ಞೂನಮ್ಮ, ನಾವೆಲ್ಲ ಚೆನ್ನಾಗಿದ್ದೀವಿ. ನೀನ್ ಚೆನ್ನಾಗಿದ್ಯಾ? ಎಲ್ರು ಚೆನ್ನಾಗಿದ್ದಾರಾ? ಎಲ್ರು ಚೆನ್ನಾಗಿದ್ದಾರೆ. ಅಲ್ಲ ಏನಕ್ಕ, ನಿನ್ ಸೊಸೆ ನಾಳೆನೆ ತವ್ರ ಮನೆಗೆ ಕಳಿಸ್ಬಿಟ್ಟಿದ್ಯಾ? ಯಾಕೆ? ಅಯ್ಯೋ ನಾನು ಯಾಕೆ ಕಳ್ಸೋಣ? ಏನೋ ಅವ್ರ ಅಮ್ಮ ಫೋನ್ ಮಾಡಿದ್ಲಂತೆ ಬರ್ರಿ ಅಂತನ. ಏನೋ ಅಜ್ಜಿ ಏನೋ ಬೇಡ ಅಂತಿಲ್ಲಲ್ಲ, ಈ ಕಡೆಗೆ ಬರ್ಬೇಡ್ರಿ ಅಂತನ ಉಗಿದ್ಲಂತಲ್ಲ. ಏನೋ ಬರಕ್ಕೆ ಹೇಳು ಅಂತನ ಅವಜ್ಜಿ ಹೇಳಿ ಕಳ್ಸಿದ್ಲಂತೆ. ಫೋನ್ ಮಾಡಿದ್ಲ ಅವ್ರಮ್ಮ ಎಲ್ಲ ಸ್ಮಕ್ಕ, ಅದಕ್ಕೆ ಕರ್ಕೊಂಡು ಹೋಗವ್ನಿ. ನೀವು ನೋಡ್ಲಿಲ್ವ ಅಲ್ಲಿಗೆ ಬಂದಿದ್ದ? ಇಲ್ಲ ಆಂಟಿ, ನಮಗೆ ಗೊತ್ತೇ ಇಲ್ಲ. ಲಾವಣ್ಯನು ಲಾವಣ್ಯ ಗಂಡ ಅಲ್ಲಿ ಬಂದಿರೋದು. ನಾನು ಲಾವಣ್ಯನ ಮಾತಾಡ್ಸ್ಕೊಂಡು ಹೋಗೋಣ ಅಂತಾನೆ ಬಂದೆ. ಹೌದಾ? ಅವಳು ಏನೋ ಇವತ್ತೇನೋ ಬರ್ಬೋದೋ ಇಲ್ಲ ನಾಳೆಗೆ ಬರ್ಬೋದು, ಗೊತ್ತಿಲ್ಲ ಯಾವಾಗ ಬರ್ತಾರೋ. ಜಿ ಆಂಟಿ, ಆ ವಿಷಯ ಮಾತಾಡಿ, ಡಾಕ್ಟರ್ ವಿಷಯ. ಹೌದಾ, ಸರಿ ಸರಿ ಆಯ್ತು, ಮಾತಾಡ್ತೀನಿ. ಕುಕ್ಕ ಏನು ಜಯಮ್ಮ, ಏನ ಹುಡುಗಿ ಹೇಳ್ತೈತೆ? ಏನು ಇಲ್ಲ ಕಣೆ ಅಕ್ಕ, ಅದೇ ನಮ್ಮ ಮಾಯನ್ ನೋಡಕ್ ಬಂದಿದ್ರಲ್ಲ ಆ ಹುಡುಗ ಡಾಕ್ಟ್ರು. ಅವರು ಏನನ್ನ ಮದುವೆ ಮಾಡ್ಕೊಂಡ್ರ ಹೆಂಗೆ? ಏನಾನ ವಿಷಯ ಗೊತ್ತೈತೆ? ಎಲ್ಲ ಬೇರೆ ಕಡೆ ಏನ್ ನೋಡಿ ಮದುವೆ ಆಗ್ಯವನೆ ಹುಡುಗ? ಇನ್ನ ಇಲ್ಲ ಅನ್ಸುತ್ತಮ್ಮ. ಎಲ್ಲಿ ಸಿಗ್ತವೆ? ಎಂಟಿ ಸತ್ತು ಒಂದ್ ಮಗು ಬೇರೆ ಐತೆ. ಯಾರ್ ಮದ್ವೆ ಆಗ್ತಾರೋ ಏನೋ, ನಮ್ಗಂತೂ ಏನೋ ಗೊತ್ತಿಲ್ಲ. ಆಗ್ಯವನೋ ಬಿಟ್ಟವನೋ. ಆಗಿರಕ್ಕಿಲ್ಲ ಸಾಮಾನ್ಯ. ಯಾಕೆ ಅವನ ಬಗ್ಗೆ ಯಾಕೆ ವಿಚಾರಿಸ್ತಾ ಇದ್ದೀಯ ಈಗ? ಬಿಡು. ಹೆಂಗ್ ಬೈದ್ಬಿಟ್ಟು ಹೋದ ನಿಮ್ಮ ಮಾಯಿನಿಂದನ ನಾವೆಷ್ಟು ಅವಮಾನ ಅನುಭವಿಸಿದ್ವಿ ಆ ಡಾಕ್ಟ್ರಿಂದನ. ಡಾಕ್ಟ್ರು ಅವ್ರ ಅಪ್ಪಯ್ಯ ಎಲ್ಲ ನಮ್ಗೆ ಬಾಯಿಗೆ ಬಂದಂಗೆ ಬೈದೋದ್ರಲ್ಲ, ಅವ್ರ ವಿಷಯ ಯಾಕೆ ನಮ್ಗೆ? ಬಿಡು, ಏನಾದ್ರೂ ಹಾಳಾಗೋಗ್ಲೇಳು, ನಮ್ಗೇನಂತೆ. ಅಯ್ಯೋ ಅಕ್ಕ, ಅದು ಹಂಗಲ್ಲ. ಈ ಹುಡುಗಿದಾಳಲ್ಲ, ಇವಳುನು ಗಂಡಿಗೆ ಡಿವೋರ್ಸ್ ಕೊಟ್ಟು ಪಾಪ ಒಂಟಿ ಆಗಿದ್ದಾಳೆ. ಯಾರಾದ್ರೂ ಒಳ್ಳೆ ಹುಡುಗನ ಇದ್ರೆ ಹೇಳಿ ಆಂಟಿ ಮದ್ವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅವ್ರ ಅಮ್ಮನ ಹಂಗೆ ಅಂತ ಹೇಳಿದ್ಲು. ಅದಕ್ಕೆ ಆ ಡಾಕ್ಟ್ರು ಆದ್ರೆ ಇವಳಿಗೆ ಸರಿಯಾಗಿ ಸೂಟ್ ಆಗುತ್ತೆ. ಇವಳು ಚೆನ್ನಾಗಿ ಓದ್ತಾಳೆ, ಓದವಳೆ. ಇವ್ರದ್ದು ಆಸ್ತಿ ಐತೆ, ಮನೆ ಐತೆ. ಅವ್ರ ಅಮ್ಮಯ್ಯ ಇವಳು ಇಬ್ಬರೇ ಇರೋದು. ಇನ್ನೇನು ಅವ್ರಿಗೆ ಬೀರೋ ಆಸ್ತಿ ಎಲ್ಲ ಹುಡುಗನ್ಗೆ ಹೋಗುತ್ತೆ. ಅದಕ್ಕೇನೆ ಆ ಡಾಕ್ಟ್ರನ್ನ ಇವಳಿಗೆ ತೋರ್ಸೋಣ, ಇವಳನ್ನ ತೋರ್ಸೋಣ ಅಂತ ಡಾಕ್ಟ್ರಿಗೆ ಅವ್ರ ಅಮ್ಮನ ಹೇಳಿಡು ಕರ್ಕೊಂಡು ಹೋಗು ಅಂತಾನ. ಹೆಂಗಾದ್ರೂ ಮಾಡಿ ಆ ಡಾಕ್ಟರ್ ಫೋನ್ ಇದ್ರೆ ಫೋನ್ ಮಾಡಿ ವಿಚಾರಿಸ್ತೀನಿ ಅಕ್ಕ. ಅಯ್ಯೋ ಸುಮ್ನಿರೆ, ಆ ಡಾಕ್ಟ್ರು ಸರಿ ಇಲ್ಲ. ಅವನು ಯಾವನಾದ್ರೂ ಮದುವೆ ಆಗ್ಲಿ, ಈ ಹುಡುಗಿ ಜೀವನ ಯಾಕೆ ಹಾಳು ಮಾಡ್ತೀಯ? ಅವನಿಂದ ನಾವು ಎಷ್ಟು ಅವಮಾನ ಅನುಭವಿಸಿ ಹೇಳು. ಸುಮ್ನಿರು. ನಿನ್ನ ಹೆಸರು ದಿವ್ಯಾ ಅಲ್ವೇ? ದಿವ್ಯಾ, ಆ ಹುಡುಗನ ಕತೆ ಬಿಟ್ಟಾಕು. ಅವನು ಸರಿ ಇಲ್ಲ ಡಾಕ್ಟ್ರು. ಎಷ್ಟು ಬೈದ್ ಬಿಟ್ಟು ಹೋದ, ಅವತ್ತು ಅವಮಾನ ಮಾಡ್ಬಿಟ್ಟು ಹೋದ ಅಂತವನ್ನ ನಾವು ತಿರ್ಗಾ ಕೇಳಕ್ಕಾಗುತ್ತೆ? ತಿರ್ಗಾ ನಮ್ಗೆ ಮಕ್ಕ ಎಲ್ಲ ಕೇಳು. ನಾ ಮಾತಾಡ್ಸಿರ್ತಾನೆ, ಮಾತಾಡ್ತಾನೆ ಅವನು. ಮಾತಾಡಲ್ಲ, ಸುಮ್ನಿರು. ಹಂಗಲ್ಲ ಆಂಟಿ, ಅದು ನಮ್ಮ ಅಮ್ಮನೇ ಹೇಳ್ತು. ಒಳ್ಳೆ ಹುಡುಗ ಅಂತ ಜಯ ಆಂಟಿ ಬೇರೆ ಹೇಳಿದ್ರು. ಅದಕ್ಕೆ ಒಂದ್ಸಲ ನೋಡಿದ್ರೆ ಗೊತ್ತಾಗುತ್ತೆ ಬಂದ್ರೆ ಅಂತ. ನಿಮಗೆ ಪರಿಚಯ ಅಲ್ವಾ? ಒಂದ್ ಮಾತು ಕೇಳಿ ಆಂಟಿ, ನೋಡೋಣ. ಅಯ್ಯೋ ನನಗೆ ಗೊತ್ತಿಲ್ಲಮ್ಮ. ಅವರು ನಮ್ಮ ಮನೆಯವ್ರಿಗೆ ಪರಿಚಯ. ಅವರು ಅವ್ರ ತಗಿರ್ಬೇಕು ಫೋನ್ ನಂಬರು. ಹೆಂಗೋ ಅಯ್ಯಪ್ಪ ಬಂದಾಗ ನೋಡೋಣ, ಹೇಳ್ತೀನಿ. ಸರಿ ಕಣೆ ಅಕ್ಕ, ಹೆಂಗಾದ್ರು ಮಾಡಿ ವಿಚಾರಿಸು. ಇವಳು ಗಂಡ ಡೈವರ್ಸ್ ಕೊಟ್ಟಿದ್ದಾರೆ. ಡೈವರ್ಸ್ ಇಂದು ಪೇಪರು ಎಲ್ಲ ಇವಳು ತಗೈತ್ಬೇಕು ಅಂದ್ರೆ ಎಲ್ಲ ಚೆಕ್ ಮಾಡ್ಕೊಂಬ್ಲಿ. ಹೌದಾ, ಸರಿ ಆಯ್ತು ಬಿಡು. ಅದ್ ಸರಿ, ಮಾಯ ಹೆಂಗಿದ್ದಾಳೆ? ಒಂದ್ ಫೋನ್ಗೆ ನಿಮ್ಮ ಏನು ಮಾಡಲ್ಲ, ಏನೂ ಇಲ್ಲ. ಗಂಡನ ಮನೆಗೆ ಹೆಂಗಿದ್ದಾಳೋ ಏನೋ. ನಾನು ಒಂದ್ಸಲಿ ಹೋಗಿ ನೋಡ್ಕೊಂಬರೋಣ ಅಂದ್ರೆ ಇಲ್ಲಿ ಇವಳಿಗೆ ಅಡುಗೆನೇ ಮಾಡಕ್ ಬರಲ್ಲ ನೆಟ್ಟಿಗೆ. ಲಾವಣ್ಯ ಬಳಗಿ. ಅಯ್ಯೋ ಅಕ್ಕ, ಮಾಯನ ವಿಷಯ ನಿನಗೆ ಗೊತ್ತಿಲ್ಲ ಅಲ್ವಾ? ಮಾಯಿಯರ ಅತ್ತೆಗೂ ಹೈವೇ ಪಕ್ಕದಲ್ಲಿ 5 ಎಕರೆ ಜಮೀನು ಐತಂತೆ. ಅದು ಒಂದೊಂದು ಎಕರೆಗೆ 50 ಲಕ್ಷ ಬೆಲೆ ಬಾಳುತ್ತಂತೆ. ಅಂದ್ರೆ 2.5 ಕೋಟಿ ಆಸ್ತಿ ಐತೆ ನಮ್ಮ ಮಾಯರ್ದು. ಮಾಯ ಇವಾಗ ತುಂಬಾ ಚೆನ್ನಾಗಿದ್ದಾಳೆ, ಸಂತೋಷವಾಗಿದ್ದಾಳೆ. ನಾವು ಮಾಯರೂರ್ಗೆ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡೆ ಬಂದಿದ್ದು. ನಿನಗೆ ವಿಷಯ ಗೊತ್ತಿಲ್ಲ ಅಂತ ನನಗೆ ಗೊತ್ತಿಲ್ಲಕ್ಕ, ನಮಗೂ ಹೇಳಿರ್ಲಿಲ್ಲ ಅವಳು. ಫೋನ್ಗಿನ್ ಮಾಡಿ ಏನೂನು ನಾವಿಲ್ಲಿ ಬಂದ್ಮೇಲೆನೆ ನಮ್ಗೆ ಒಂಥರ ಆಶ್ಚರ್ಯ, ಶಾಕ್ ಹೊಡೆದಂಗಾಯ್ತು ಅವಳು ಹೇಳಿದ್ ಕೇಳಿ. ಇವಾಗಂತೂ ಮಾಯ ತುಂಬಾ ಚೆನ್ನಾಗಿದ್ದಾಳೆ ಬಿಡು, ಅವಳ ಬಗ್ಗೆ ಚಿಂತೆನೆ ಮಾಡ್ಬೇಡ. ಆ ಡಾಕ್ಟರ್ ಮದ್ವೆ ಆಗಿದ್ರೆ ಏನಂತೆ, ನಮ್ಮ ಮಾಯನ್ಗೆ ಅದೃಷ್ಟ ತಾನಾಗೆ ಒಲ್ದು ಬಂದೈತೆ. ಹೌದಾ, ಹೆಂಗೋ ಸಂತೋಷ ಆಯ್ತು ಬಿಡಮ್ಮ. ನಮ್ಮ ಮಾಯ ಇಷ್ಟು ದಿನ ಪಟ್ಟಿದ ಕಷ್ಟಕ್ಕೂ ಇವತ್ತು ಪ್ರತಿಫಲ ಸಿಕ್ತಲ್ಲ ಸದ್ಯ. ಚೆನ್ನಾಗಿರ್ಲಿ, ದೇವ್ರ ದೊಡ್ಡವನು. ಹೆಂಗೋ ನಮ್ಮ ಮಾಯನ ಜೀವನ ಸರಿ ಆಯ್ತಲ್ಲ. ಸರಿ, ನಿಮ್ಗೆ ಊಟಕ್ಕೆ ಇಕ್ಕ ಬರಲ್ಲ ಅಥವಾ ಟೀ ಕಾಫಿ ಏನಾದ್ರು ಮಾಡ್ಕೊಡ್ಲಾ? ಊಟನೇ ಇಕ್ಕಂಬರಕ್ಕ. ನಮಗೂ ಹೊಟ್ಟಸ್ತೈತೆ, ಊಟ ಮಾಡ್ತೀವಿ. ಊಟ ಮಾಡಿ ಹೋಗ್ತೀವಿ. ಹೌದಾ, ಇರು, ಅನ್ನ ಸಾರ ಐತೆ, ಇಕ್ಕ ಬರ್ತೀನಿ, ಊಟ ಮಾಡಿವ್ರಂತೆ. ದಿವ್ಯಾ, ಏನು ಯೋಚನೆ ಮಾಡ್ಬೇಡ್ವಿ. ನಮ್ಮ ಮಾವ ಐತಲ್ಲ, ನಮ್ಮ ಮಾವ ಎಲ್ಲ ವಿಚಾರಿಸುತ್ತೆ ಹುಡುಗನ ಬಗ್ಗೆನ. ಬಂದು ಒಂದ್ಸಲ ನೋಡ್ಕೊಂಡು ಹೋಗಕ್ಕೆ ಹೇಳ್ತಾರೆ. ಸರಿ ಆಂಟಿ, ಆಯ್ತು.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.